ನಾವು ಜನರಿಗೆ ಹೆಚ್ಚಿನ ದಾನ ಮಾಡ್ತಾ ಇರಬೇಕಂತೆ. ಫ್ರೀಯಾಗಿ ಏನು ಸಿಗುತ್ತೆ ಅದರಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರಬಾರ್ದು. ಯಾವತ್ತೂ ನಮ್ಮ ಕೈ ಈ ರೀತಿ ಇದ್ರೇ ಒಳ್ಳೆಯದು. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಅನ್ನದಾನ ಆಗಿರಬಹುದು ಅಥವಾ ನಮ್ಮ ಶರೀರ ದೇಹದಾನವನ್ನು ಮಾಡಬಹುದು. ಹೇರ್ ಕ್ಯಾನ್ಸರ್ ಪೇಷಂಟ್ಗಳಿಗೆ ಬಹಳಷ್ಟು ಸಮಯದಲ್ಲಿ ಉಪಯೋಗ ಆಗುವಂತಹ ಒಂದು ವಿಚಾರ. ನಿಮ್ಮ ನೇತ್ರದಾನವನ್ನು ಮಾಡಬಹುದು. ನಾನು 7 ವರ್ಷದ ಹಿಂದೆ ಮಾಡಿರುವಂಥದ್ದು. ಸೊ ಇದರ ಬಗ್ಗೆ ನನ್ನ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಒಂದೊಂದು ವಿಚಾರವಾಗಿ ತಿಳಿಸ್ತಾ ಹೋಗ್ತೀನಿ. ಆ್ಯಂಡ್ ಇವತ್ತು ಮೇಯ್ನಾಗಿ ನಾನು ಮಾತಾಡಲಿಕ್ಕೆ ಹೋಗುವಂಥದ್ದು ರಕ್ತದಾನದ ಬಗ್ಗೆ. ಎಸ್, ನನಗೆ ಬಹಳಷ್ಟು ರಕ್ತದ ಬಗ್ಗೆ ಎಂಕ್ವೈರೀಸ್ ಬರ್ತಾ ಇರುತ್ತೆ. ಸೊ ಯಾರಿಗೆಲ್ಲ ರಕ್ತದಾನ ಮಾಡಲಿಕ್ಕೆ ಆಗತ್ತೆ ಆದಷ್ಟು ರಕ್ತದಾನ ಮಾಡಲಿಕ್ಕೆ ಸಹಕರಿಸಿ. ಹಾಸ್ಪಿಟಲ್ಗೆ ವಾಲಂಟಿಯರ್ ಆಗಿ ನೀವೇ 18 ವರ್ಷ ಆದ ಮೇಲೆ ರಕ್ತದಾನವನ್ನು ಮಾಡಬಹುದು. ನೀವು ರಕ್ತದಾನ ಮಾಡಲಿಕ್ಕೆ ಹೋಗುವಾಗ ಜಾಸ್ತಿಗೆ ಯಾವುದೇ ಟ್ಯಾಬ್ಲೆಟ್ಸನ್ನು ಕನ್ಸ್ಯೂಮ್ ಮಾಡಿರಬಾರ್ದು. BP ಪೇಷಂಟ್ ಆಗಿದ್ದರೆ ನಿಮ್ಮ BPಯನ್ನೆಲ್ಲ ಚೆಕ್ ಮಾಡಿ ಮತ್ತೆ ಅವರು ಮುಂದುವರಿತಾರೆ. ಮತ್ತು ನಿಮ್ಮ ವೆಯ್ಟ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ಕೆಲವರಿಗೆ ಒಂದು ಯೋಚನೆ ಇರುತ್ತೆ, ಅಯ್ಯೋ ನಾನು ರಕ್ತದಾನ ಮಾಡಿದರೆ ನನಗೆ ತಲೆ ಸುತ್ತುತ್ತೆ, ವೀಕ್ನೆಸ್ ಆಗುತ್ತೆ, ಈ ರೀತಿಯದೆಲ್ಲ ಆಲೋಚನೆಗಳು. ಸ್ವಲ್ಪ ರೆಸ್ಟ್ ತಗೊಂಡು ಮತ್ತು ನೀವು ನಿಮ್ಮ ದೈನಂದಿನ ಯಾವ ಕೆಲಸ ಇದೆ ಅದನ್ನು ಮಾಡಬಹುದು. ರಕ್ತದಾನ ಹೇಳುವಂಥದ್ದು ಮಹಾ ದೊಡ್ಡ ದಾನ ಅಂತ ನನ್ನ ಪ್ರಕಾರ ನಾನು ತಿಳ್ಕೊಳ್ಳುವಂಥದ್ದು. ಹೃದಯ ಸಂಬಂಧಿ ಕಾಯಿಲೆಗಳು ಏನಾದರೂ ಬರುವಂಥ ಚಾನ್ಸಸ್ ನಮ್ಮಲ್ಲಿ ಫ್ಯೂಚರಲ್ಲಿದ್ದರೆ ಅದನ್ನು ಒಂದಿಷ್ಟು ಕಡಿಮೆ ಮಾಡುವಂಥ ಕೆಲಸವನ್ನು ಇದು ಮಾಡುತ್ತೆ. ದೇಹದಲ್ಲಿ ಹೊಸ ರಕ್ತ ಕಣ ಉತ್ಪಾದನೆ ಆಗಲಿಕ್ಕೆ ಸಹಕಾರವನ್ನು ನೀಡುತ್ತೆ. ಒಂದು ಜೀವವನ್ನು ಉಳಿಸಿದೇನೆ ಹೇಳುವಂತಹ ತೃಪ್ತಿ ಸಿಗುತ್ತೆ. ಯಾರೇ ಆಗಲಿ ಒಂದು ಬ್ಲಡ್ ಡೊನೇಟ್ ಮಾಡ್ತೀನಿ ಅಂತ ಹೇಳಿ ನನಗೆ ಯಾರೆಲ್ಲ ಕಾಲ್ ಮಾಡ್ತಾರೆ, ನಾನು ಅವರಿಗೆ ಸಲಹೆಯನ್ನು ನೀಡ್ತೀನಿ. ಅವರಲ್ಲಿ ಹೋಗ್ತಾರೆ, ಬ್ಲಡ್ ಡೊನೇಟ್ ಮಾಡ್ತಾರೆ. ಅದಾದಮೇಲೆ ಅವರಿಗೊಂದು ಸರ್ಟಿಫಿಕೇಟ್ ಸಿಗುತ್ತೆ. ಅವ್ರಿಗೇನೋ ಒಂದು ಆತ್ಮತೃಪ್ತಿ ಆಗುತ್ತೆ, ಅಯ್ಯೋ ನಾನು ಇವತ್ತೊಂದು ಬ್ಲಡ್ ಡೊನೇಟ್ ಮಾಡಿದ್ದೀನಿ ಅಂತ ಹೇಳಿಕೊಂಡು. ಸೊ ಆ ತೃಪ್ತಿಯನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಬ್ಲಡ್ ಅಂತ ಹೇಳುವಂಥದ್ದು ಬಹಳಷ್ಟು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಬೇಕಾಗುವಂಥದ್ದು. ಅದು ಹಾರ್ಟ್ ರಿಲೇಟೆಡ್ ಆಗಿರ್ಬೋದು, ಡೆಲಿವರಿ ವಿಷಯದಲ್ಲಾಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಕೆಲವರಿಗೆ ಪ್ಲಾಸ್ಮಾ ಟ್ರೀಟ್ಮೆಂಟ್ ಆಗಿರ್ಬೋದು. ಬಹಳಷ್ಟು ವಿಚಾರದಲ್ಲಿ ಒಂದು ಹಾಸ್ಪಿಟಲ್ಗೆ ಬ್ಲಡ್ಡಿನ ಅವಶ್ಯಕತೆ ಬಹಳಷ್ಟಿರುತ್ತೆ. ಸೊ ಯಾರಾದರೂ ಅಂದರೆ ಹೆಲ್ದಿ ಇರುವಂಥವರು ಮನಸ್ಸು ಮಾಡಿದರೆ ಬ್ಲಡ್ಡನ್ನು ಡೊನೇಟ್ ಮಾಡಬಹುದು. ವರ್ಷಕ್ಕೆ 2-3 ಟೈಮ್ಸ್ ಕೂಡ ಮಾಡ್ಬೋದು. ಅಟ್ಲೀಸ್ಟ್ ವರ್ಷಕ್ಕೆ ಒಂದು 2 ಸಲ ಆದರೂ ಟ್ರೈ ಮಾಡಿ ಮಾಡೋದಕ್ಕೆ ಇದು ಬಹಳಷ್ಟು ಉಪಯೋಗ ಆಗುತ್ತೆ ಬಹಳಷ್ಟು ಪೇಷಂಟ್ಗಳಿಗೆ. ಸೊ ಇಲ್ಲಪ್ಪ ನಂಗೆ ಅಷ್ಟೆಲ್ಲ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದರೆ ಎಟ್ಲೀಸ್ಟ್ 1 ಟೈಮ್ 1 ಇಯರಲ್ಲಿ ನೀವು ಮಾಡಿದರೆ ನಿಜಕ್ಕೂ ಕೂಡ ಬಹಳಷ್ಟು ಜೀವವನ್ನು ಉಳಿಸುವಂತಹ ಕೆಲಸವನ್ನು ನೀವು ಮಾಡಬಹುದು. ಜನರ ಸೈಕಾಲಜಿ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಅವರ ಮನೆಗೆ ಎಮರ್ಜೆನ್ಸಿ ಬಂದರೆ ಮಾತ್ರ ಅವರು ಎದ್ದೇಳ್ತಾರೆ. ಬೇರೆಯವರ ಮನೆಯಲ್ಲಿ ಎಮರ್ಜೆನ್ಸಿ ಅಥವಾ ಹಾಸ್ಪಿಟಲಲ್ಲಿ ಎಮರ್ಜೆನ್ಸಿ ಆದರೆ ಅವರು ಅಷ್ಟಾಗಿ ಆಲೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾರು ಆಲೋಚನೆ ಮಾಡ್ತಾರೆ ಅಂತ ಹೇಳಿದರೆ, ಹಾಸ್ಪಿಟಲ್ ಇರುವಂತಹ ಬ್ಲಡ್ ಬ್ಯಾಂಕ್ ಆಗಿರ್ಬೋದು, ಹಾಸ್ಪಿಟಲ್ನ ಸಿಬ್ಬಂದಿಗಳಾಗಿರ್ಬೋದು, ಡಾಕ್ಟರ್ಸ್ ಆಗಿರಬಹುದು. ಆ ಒಂದು ವೃತ್ತಿಯಲ್ಲಿ ಯಾರು ಇರ್ತಾರೆ ಅವರು ಅದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿರ್ತಾರೆ. ಈಗ ನಾನು ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಸೋಷಿಯಲ್ ಸರ್ವಿಸ್ ಬದುಕಲ್ಲಿ ಕಳೆದ 10 ವರ್ಷದಿಂದ ನಾನು ಇದ್ರ ಬಗ್ಗೆ ನೋಡ್ತಾ ಇದ್ದೀನಿ. ಒಂದು ಬ್ಲಡ್ಗೋಸ್ಕರ ಎಷ್ಟು ಕಷ್ಟಪಡುವಂಥದ್ದು. ಕೆಲವರಿಗೆ ರೈಟ್ ಟೈಮಲ್ಲಿ ಬ್ಲಡ್ ಸಿಗೋದಿಲ್ಲ, ತುಂಬ ಹೋರಾಡ್ತಾರೆ ಮತ್ತು ಹಣ ಕೊಟ್ಟು ಎಲ್ಲೆಲ್ಲಿಂದೆಲ್ಲ ಟ್ರೈ ಮಾಡಿ ಅವರು ಬ್ಲಡ್ಡನ್ನು ಅರೇಂಜ್ ಮಾಡುವಂಥದ್ದು. ಸೊ ಈ ವಿಡಿಯೋವನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಬಹಳಷ್ಟು ಬ್ಲಡ್ ರಿಲೇಟೆಡ್ ಕೊರತೆಗಳು ಹಾಸ್ಪಿಟಲಲ್ಲಿದೆ. ನಿಮ್ಮ ಹತ್ತಿರದ ಹಾಸ್ಪಿಟಲ್ ಆಗಿರಬಹುದು, ಅದು ಯಾರೇ ಆಗಲಿ ಈ ವಿಡಿಯೋವನ್ನು ನೋಡ್ತಾ ಇರುವವರು ರಕ್ತದಾನ ಮಾಡುವಂತಹ ಕೆಲಸವನ್ನು ಮಾಡಿ. ನೀವು ರಕ್ತದಾನ ಮಾಡುವ ಮುಂಚೆ ಸಮ್ ಟೆಸ್ಟ್ ಅವರು ಮಾಡ್ತಾರೆ, ತುಂಬ ಸರಳವಾದಂಥ ಟೆಸ್ಟ್. ಅದರಲ್ಲಿ ನೀವು ಓಕೆ ಆಯಿತು ಅಂತ ಹೇಳಿದರೆ ಇಮಿಡಿಯೇಟ್ಲಿ ಬ್ಲಡ್ ಡೊನೇಟ್ ಮಾಡಿ ಅಲ್ಲಿಂದ 15-20 ನಿಮಿಷ ಆದ ಮೇಲೆ ನೀವು ಬರಬಹುದು. ಸ್ವಲ್ಪ ರೆಸ್ಟ್ ತಗೊಂಡು ಬರ್ಬೋದು. ಇಟ್ಸ್ ಅ ವೆರಿ ಸಿಂಪಲ್ ಪ್ರೊಸೆಸ್. ಎಲ್ಲರೂ ಕೂಡ ಈ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಇನ್ನಷ್ಟು ಒಳ್ಳೆಯ ಕೆಲಸವನ್ನು, ರಕ್ತದಾನವನ್ನು ಮಾಡ್ತಾ ಹೋದರೆ ಬಹಳಷ್ಟು ರೋಗಿಗಳಿಗೆ, ಪೇಷಂಟ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಬಹಳಷ್ಟು ಹಾಸ್ಪಿಟಲ್ಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಈ ಕೆಲಸವನ್ನು ಇವತ್ತಿಂದಲೇ ಮಾಡಿ. ಇಷ್ಟು ತನಕ ಮಾಡಿಲ್ಲ ಅಂತ ಹೇಳಿದರೆ, ನಿಮಗೇನಾದರೂ ಡೌಟ್ಸ್ ಇದೆ ಅಂತ ಹೇಳಿದರೆ ನನಗೆ ಮೆಸೇಜ್ ಮುಖಾಂತರ ಕೇಳಬಹುದು. ಅಥವಾ ಯಾವುದೇ ಹಾಸ್ಪಿಟಲಲ್ಲಿ ಹೋಗಿ, ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಎಲ್ಲಿದೆ ಅಲ್ಲಿ ಹೋಗಿ ನೀವು ಇದರ ಬಗ್ಗೆ ಮಾಹಿತಿಯನ್ನು ಕೇಳಬಹುದು. ಕಾಲ್ ಮುಖಾಂತರ ಕೇಳಿ ಎಂಕ್ವೈರಿ ಮಾಡಿ ಬ್ಲಡ್ ಬ್ಯಾಂಕಲ್ಲಿ ಮತ್ತೆ ಹೋಗಬಹುದು. ಸೊ ಹಾಗಾಗಿ ಇಂಥ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ಮತ್ತೆ ಹೊಸ ವಿಚಾರದ ಜೊತೆಗೆ ನಾನು ನಿಮ್ಮ ರಶ್ಮಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.